ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮ YT ಸ್ಟುಡಿಯೋ ಆ್ಯಪಲ್ಲಿ ಯಾರ್ದು ಮಾನಿಟೈಸ್ ಆಗಿಲ್ವಲ್ಲ ಅವರು ವಾಚ್ ಅವರ್ ಕೊಡುವಾಗ ಅದು ನಿಮಗೆ ಶೋ ಆಗ್ತಾ ಇರ್ಬೋದು. ಶೋವಿಂಗ್ ಡಾಟಾ ಆ್ಯಸ್ ಆಫ್ 2 ಏಪ್ರಿಲ್ 2024 ಈ ಥರ ಮೆಸೇಜ್ ನೋಡೋಕ್ಕೆ ಸಿಗ್ಬೋದು. ಇದು ಏನು ಮ್ಯಾಸೇಜು, ಇದು ಏನಕ್ಕೆ ಬರ್ತಾ ಇದೆ? ಹಾಗೆ ನಿಮ್ಗೆ ಅನಿಸ್ತಿರ್ಬೋದು ನಿಮ್ಮ YT ಸ್ಟುಡಿಯೋದಲ್ಲಿ ವ್ಯೂ ಆಟೋಮೆಟಿಕ್ ಕಡಿಮೆ ಆಗ್ತಾ ಇದೆ, ಹಾಗೆ ವಾಚ್ ಅವರ್ ಕೂಡ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ, ಇದು ಏನು ತೊಂದರೆ ಆಗಿದೆಯಾ ಅಂತ ನಿಮ್ಗೆ ಡೌಟ್ ಇರ್ಬೋದು. ಈ ಡೌಟ್ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಿಮ್ಮ YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಅರ್ನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಈ ಥರ ಶೋ ಆಗುತ್ತೆ. ಇಲ್ಲಿ ಏನು ಬರ್ತಿದೆ, ಮುಂಚೆ ಇದು ಕಾಣಿಸ್ತಾ ಇದ್ದಿಲ್ಲ, ಇವಾಗ ಅಪ್ಡೇಟ್ ಬಂದಿದೆ. ಶೋವಿಂಗ್ ಡಾಟಾ ಆ್ಯಸ್ ಆಫ್ 2 ಏಪ್ರಿಲ್ 2024. ಹಾಗೆ ಇಲ್ಲೇ ನಮ್ಮ ರೀಸೆಂಟಾಗಿ ಯೂಟ್ಯೂಬ್ದು ಅಪ್ಡೇಟ್ ಬಂದಿತ್ತು. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ 500 ಸಬ್ಸ್ಕ್ರೈಬರು ಮತ್ತು 3000 ವಾಚ್ ಅವರ್ ಆದರೆ ನೀವು ಹಾಫ್ ಮಾನಿಟೈಸ್ ಮಾಡ್ಬೋದು ಅಂತ ಬಂದಿತ್ತು ರೀಸೆಂಟ್ ಅಪ್ಡೇಟು. ಯೂಟ್ಯೂಬ್ ವಿಡಿಯೋ ಫುಲ್ ಮಾನಿಟೈಸ್ ಆಗಬೇಕಾದ್ರೆ 1000 ಸಬ್ಸ್ಕ್ರೈಬರ್ ಹಾಗೆ 4000 ವಾಚ್ ಟೈಮ್ ಬೇಕು ಅಂತ ಹೇಳಿದರು. ಆದರೆ ಇಲ್ಲಿ ಏನಾಗ್ತದೆ, ಇಲ್ಲಿ ಶೋ ಆಗ್ತಾ ಇದೆ, ಇದು ಹೊಸ ಅಪ್ಡೇಟ್ ಇದೆ. ಬಟ್ ಇದು ಯಾಕೆ ಬಂದಿದೆ ಅಂದರೆ ಅವ್ರೇನು ಹೇಳ್ತಾ ಇದ್ರೆ, ಇದು ಲರ್ನ್ ಮೋರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, why could this take a week to update? We carefully validate each channel's engagement metrics before they are displayed here. This process may take several days to complete and may vary from what you see elsewhere, such as YouTube Analytics ಅಂತಿದೆ. ಆದರೆ ಏನಾಗ್ತಾ ಇದೆ, ಇವಾಗ ಅಂದ್ಕೊಳ್ಳಿ, ಒಂದು ವಾರದ ಮುಂಚೆ ಏನು ವಾಚ್ ಟೈಮು ಮತ್ತು ವ್ಯೂಸ್ ಏನು ಬಂದಿರುತ್ತಲ್ಲ, ಅದು ಇವಾಗಲೇ ಅವರು ಡೈಲಿ ಅಪ್ಡೇಟ್ ಮಾಡಲ್ಲ. ಒಂದು ವಾರ ಆದಮೇಲೆ ನಿಮ್ಮ ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ವಾಪಸ್ ನಿಮಗೆ ಒಂದು ವಾರದ್ದು ಏನೇ ಬಂದಿದ್ರು ವಾಚ್ ಟೈಮು ವ್ಯೂ ಬಂದಿರುತ್ತಲ್ಲ, ಆವಾಗ ಅವರು ಅಪ್ಡೇಟ್ ಮಾಡ್ತಾರೆ. ಮುಂಚೆ ಡೈಲಿ ಅಪ್ಡೇಟ್ ಆಗ್ತಾಯಿತ್ತು, ಇವಾಗ ಒಂದು ವಾರ ಆದಮೇಲೆ ನಿಮಗೆ ಎಲ್ಲ ಅಪ್ಡೇಟ್ ಆಗುತ್ತೆ. ಸೊ ಒಂದು ಟೆನ್ಷನ್ ತೊಗೋಬೇಡಿ, ದಿನ ವ್ಯೂ ಬಂದಿದ್ದು ಯಾಕೆ ಕೌಂಟ್ ಆಗ್ತಾಯಿಲ್ಲ ಅಂತ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಒಂದು ವಾರ ಆದಮೇಲೆ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ, ಆವಾಗ ನಿಮಗೆ ನೋಡೋಕ್ಕೆ ಸಿಗುತ್ತೆ. 2 ಏಪ್ರಿಲ್ ಇದೆಯಲ್ಲ, ನಂದು 9ನೇ ತಾರೀಕು 10ನೇ ತಾರೀಕು ನನಗೆ ಎಷ್ಟು ಒಂದು ವಾರದ್ದು ಏನು ಅಪ್ಡೇಟ್ ಇರುತ್ತೆ, ವ್ಯೂಸು ಮತ್ತು ವಾಚ್ ಟೈಮ್ ಏನು ಬಂದಿರುತ್ತೆ, ಆವಾಗ ಇಲ್ಲಿ ಅಪ್ಡೇಟ್ ಆಗುತ್ತೆ. ಆವಾಗ ನಂಗೆ ಗೊತ್ತಾಗುತ್ತೆ ಒಂದು ವಾರ ಆದಮೇಲೆ ಅಪ್ಡೇಟ್ ಆಗಿದೆ ಅಂತ. ನಿಮ್ಮ ಚಾನಲಲ್ಲೂ ಕೂಡ ಇದೇ ಥರ ಬಂದಿದ್ರೆ ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅದು ಆಟೋಮೆಟಿಕ್ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಜಸ್ಟ್ ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋ ಆಟೋಮೆಟಿಕ್ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. YT ಸ್ಟುಡಿಯೋ ಅಪ್ಡೇಟ್ ಬಂದಿತ್ತು. ಯಾರ್ದು ಮಾನಿಟೈಸ್ ಆಗಿಲ್ಲ ಎಲ್ರಿಗೂ ಇದು ಶೋ ಆಗೇ ಆಗುತ್ತೆ ಕಂಪಲ್ಸರಿ. ಯಾರ್ದು ಮಾನಿಟೈಸ್ ಆಗಿದೆ ಅವ್ರಿಗೇನು ಟೆನ್ಷನ್ ಇಲ್ಲ. ನಂದು ಮಾನಿಟೈಸ್ ಆಗಿಲ್ಲ ಚಾನಲ್, ಅದಕ್ಕೋಸ್ಕರ ನನ್ನ ಚಾನಲಲ್ಲಿ ಶೋ ಆಗ್ತಾಯಿತ್ತು. ಸೊ ನಿಮ್ಮದು ಕೂಡ ಬಂದಿರ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ನಿಮಗೂ ಈ ಥರ ಬಂದಿದ್ರೆ ಇನ್ನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಿ ನೋಡಿ. ಹಾಗೆ ನಿಮ್ಗೇನಾದರೂ ನಾನು ಹೇಳ್ಕೊಟ್ಟಿರೋದು ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.